ಸುಮನ್ ಟಿವಿ ಕನ್ನಡ. ನಮಸ್ಕಾರ ವೀಕ್ಷಕರೇ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿ 8 ಮಂದಿ ಗಂಭೀರವಾಗಿ ಗಾಯಗೊಂಡಿರತಕ್ಕಂಥ ಘಟನೆ ನಡೆದಿದೆ. ಮುದ್ದೇನಹಳ್ಳಿ ಸಮೀಪದ ವಿಟಿಯು ಕ್ಯಾಂಪಸ್ ಬಳಿ ದುರ್ಘಟನೆ ನಡೆದಿದೆ. ದೊಡ್ಡಬಳ್ಳಾಪುರದಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಕಣಿವೆ ನಾರಾಯಣಪುರ ಭಾಗದಲ್ಲಿ ಎದುರಿಗೆ ಬಂದ ಟಿಪ್ಪರ್ ವಾಹನವನ್ನು ತಪ್ಪಿಸುವ ವೇಳೆ ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ಪಲ್ಟಿಯಾಗಿದೆ. ಅಪಘಾತದ ವೇಳೆ ಬಸ್ನಲ್ಲಿ ಒಟ್ಟು 26 ಪ್ರಯಾಣಿಕರಿದ್ದರು. ಇವರಲ್ಲಿ 8 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದು ಅವರ ಪೈಕಿ 3 ಸ್ಥಿತಿ ಚಿಂತಾಜನಕವಾಗಿದೆ. ಉಳಿದ 18 ಮಂದಿ ಸಣ್ಣಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಏನಿಲ್ಲ, ಟಿಪ್ಪರ್ ಮುಂದೆ ಬರ್ತಿತ್ತು. ಅಂಕಲ್ ಡ್ರೈವರ್ ಅಂಕಲ್ ಲೆಫ್ಟ್ ಅಲ್ಲಿ ಯಾರೋ ಇದಾರೆ ಅಂತ ಹೇಳ್ಬಿಟ್ಟು ಅಂಕಲ್ ರೈಟ್ ಸೈಡ್ ಬಂದ್ರು, ಸ್ಪೀಡ್ ಅಲ್ಲಿ ಬಂದ್ರು, ಅವರು ಸ್ಪೀಡ್ ಅಲ್ಲೇ ಬಂದ್ರು. ಇಬ್ರು ಆನ ನೋಡಿಲಿಲ್ಲ. ಸೊ ಅದಕ್ಕೆ ಟಿಪ್ಪರ್ ನೋಡಿದ ತಕ್ಷಣ ಅಂಕಲ್ ಲೆಫ್ಟ್ ಸೈಡ್ ಗೆ ಸ್ಪೀಡ್ ಆಗಿ ಎಳ್ಕೊಂಡಿದ್ದಕ್ಕೆ ಪಲ್ಟಿ ಹೋಗಿದ್ದು. ಜಾಸ್ತಿ ಜನ ಗಾಯ ಆಗಿದೆ. ನನಗೆ ದೌಡೆ ಹತ್ರ ಆಗಿದೆ. ಯಾರು ಇಲ್ಲ, ಆತರ ಯಾರು ಇಲ್ಲ. ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ. ಯಾವ್ದು ಕ್ಲಿನಿಕ್? ವೈಭವ್ ಕ್ಲಿನಿಕ್. ನಾನು ನಮ್ಮೂರಿಂದ ಕಾಲೇಜ್ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು ಅಂತಿದ್ದು. ಕಾಲೇಜ್ ವ್ಯಾನ್ ಅಲ್ಲಿಂದ ಬರ್ತಿತ್ತು. ಹಂಗಾಗಿ ಬಸ್ಸಾ ನಮ್ಮೂರಿಂದ ಹಳ್ಳಿ ಗೌಚೇನಹಳ್ಳಿಯಿಂದ. ಸಂಗೀತ. ಕೊಲ್ಲಹಳ್ಳಿ ಕಡೆಯಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ವಿ. ಈ ಕಡೆಯಿಂದ ಚಿಕ್ಕಬಳ್ಳಾಪುರದಿಂದ ಟಿಪ್ಪರ್ ಬರ್ತಾ ಇದ್ವಿ. ನಾವು ಕೊನೆಯಲ್ಲಿ ಪ್ಯಾಸೆಂಜರ್ ನಾನು ಅದ್ರ ಬಗ್ಗೆ ಸರಿಯಾಗಿ ಗಮನಿಸಿಲ್ಲ. ಚಿಕ್ಕಬಳ್ಳಾಪುರ ಕೊಲ್ಲಹಳ್ಳಿ ಕಡೆಯಿಂದ ಚಿಕ್ಕಬಳ್ಳಾಪುರ ಬರ್ತಾ ಇದ್ವಿ. ಈ ಕಡೆಯಿಂದ ಟಿಪ್ಪರ್ ಬರ್ತಾ ಇದ್ವಿ. ನಾನು ಒಳಗಡೆ ಟಿಕೆಟ್ ಕೊಡ್ತಾ ಇದ್ದೆ ಕನ್ನಡ ಪ್ಯಾಸೆಂಜರ್ಗೆ. ಅವ್ರ ಬಗ್ಗೆ ನಾನು ಸ್ವಲ್ಪ ಗಮನಿಸಕ್ಕೆ ಹೋಗಿಲ್ಲ. ಟಿಕೆಟ್ ಕೊಟ್ಟು ಬರೋಷ್ಟೊತ್ತಿಗೆ ಇಲ್ಲಿ ಈ ತರ ಆಯ್ತು. ಟಿಪ್ಪರ್ಗೆ ಬ್ಯಾಕ್ ಸೈಡ್ ಬಸ್ ಟಚ್ ಆಗಿ ಗ್ರಿಪ್ ಸಿಗದೆ ಮರಿ ಹೊಡೆದು ಅಲ್ಲಿ ಕೆಳಗಡೆ ಮಾಡಿ ಕೆಲವು. ಎಷ್ಟು ಜನ ಇದೆ? 26 ಜನ ಇದೆ. ಎಷ್ಟು ಜನ ಗಾಯ ಆಗಿದೆ? 3 ಜನ ಗಾಯ ಆಗಿದೆ, ಕೈ ಕಾಲು ಆಗಿದೆ. ಅವ್ರನ್ನ ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ಗೆ ಇನ್ಫಾರ್ಮ್ ಮಾಡಿ, ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ, ಮತ್ತೆ ನಮ್ಮ ಟಿಪ್ಪರ್ಗೆ ಇನ್ಫಾರ್ಮ್ ಮಾಡಿ ಕಳಿಸಿ ಅವರೆಲ್ಲ ಹಾಸ್ಪಿಟ್ಲಿಗೆ ಕಳಿಸಿದ್ವಿ ಸರ್. ನಾವೇ ಎಲ್ಲ ಎತ್ತಿ ಎಲ್ಲ ಮೇಲೆ ಇಟ್ಕೊಂಡ್ಬಂದು ಪ್ಯಾಸೆಂಜರ್ಸ್ನ ಎಲ್ಲ ಕಳಿಸಿ ಹಾಸ್ಪಿಟ್ಲಿಗೆ ಕಳಿಸಿ. ಎಷ್ಟು ಜನ ಗಾಯ ಆಗಿದೆ? 3 ಜನ ಗಾಯ ಆಗಿದೆ. ಮಿಕ್ಕಿದ್ದೆಲ್ಲ ಸಣ್ಣ ಪುಟ್ಟ ಗಾಯ ಆಗಿದೆ. ಡ್ರೈವರ್ಗೂ ಗಾಯ ಆಗಿದೆ. ಅವ್ರನ್ನೂ ಹಾಸ್ಪಿಟ್ಲಿಗೆ ಕಳಿಸಿದ್ವಿ. ಜಯಚಂದ್ರ. ಗ್ಲಾಸ್ ಜನಗಳನ್ನ ಕರ್ಕೊಂಡು ಹೋಗೋದಕ್ಕೆ ಗ್ಲಾಸ್ ಹಿಂದೆಯಿಂದ ಪ್ಯಾಸೆಂಜರ್ ಬಂದು ಹೋದ್ರು. ನಾವು ಮುಂದೆಯಿಂದ ನಾವು ಸ್ವಲ್ಪ ಜನ ಪ್ಯಾಸೆಂಜರ್ ಬಂದು ಹಿಂದೆಯಿಂದ ಸ್ವಲ್ಪ ಜನ ಕಳ್ಸ್ಕೊಂಡ್ವಿ. ಹಣ ಎಲ್ಲಿಂದ ಎಲ್ಲಿಗೆ ಹೋಗ್ತೇವೆ ಸರ್? ನಾವು ಕೊಲ್ಲಹಳ್ಳಿಯಿಂದ ಚಿಕ್ಕಬಳ್ಳಾಪುರ ಡೈಲಿ ಇದೇ ರೂಟಲ್ಲೇ. ನಿಮ್ಮ ಹೆಸರು? ಸರ್ ರಮೇಶ್. ಚಿಕ್ಕಬಳ್ಳಾಪುರ ಘಟಕದ ಕೊರ್ಲಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇರುವಂತ ಒಂದು ನಮ್ಮ ಬಸ್ಸು ಈ ಟರ್ನಿಂಗ್ ಅಲ್ಲಿ ಎದುರುಗಡೆಯಿಂದ ಬರ್ತಾ ಇರೋ ಟಿಪ್ಪರ್ ಲಾರಿ ಮತ್ತೆ ಬಸ್ಸು ಮುಖಾಮುಖಿಯಾಗಿ ನಮ್ಮ ಬಸ್ಸಿನ ಹಿಂಭಾಗಕ್ಕೆ ಟಿಪ್ಪರ್ ಲಾರಿಯ ತಗುಲಿದ್ರಿಂದ ಚಾಲಕರಿಗೆ ನಿಯಂತ್ರಣ ತಪ್ಪಿ ಬಸ್ಸು ಒಂದು ಸೈಡ್ ಅಲ್ಲಿ ಅಪ್ಸೆಟ್ ಆಗಿದೆ. ಇದರಿಂದ ಇಬ್ಬರಿಗೆ ಹೆಚ್ಚಿನ ಗಾಯ ಆಗಿದೆ. ಒಂದು 6-7 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಕಳಿಸಿದೀವಿ. ಈಗ ವೆಹಿಕಲ್ ತೆರವು ಮಾಡುವಂತ ಕಾರ್ಯ ಮಾಡ್ತಾ ಇದ್ದೀವಿ. ಎಷ್ಟು ಜನಕ್ಕೆ ಗಾಯ ಆಗಿದೆ? ಇದು 8 ಜನರಿಗೆ ಗಾಯ ಆಗಿದೆ ಅಂತ ಹೇಳಿದೆ. ಇಬ್ಬರಿಗೆ ಜಾಸ್ತಿ ಆಗಿದೆ. ಒಂದು 6 ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಒಟ್ಟು 26 ಜನ ಪ್ರಯಾಣಿಕರು ಇದ್ರು. ಅದರಲ್ಲಿ ಉಳಿದವ್ರಿಗೆ ಏನು ಯಾವುದೇ ತೊಂದರೆ ಆಗಿಲ್ಲ. ಅವ್ರಿಗೆ ತಗೋತೀವಿ, ಚಾಲಕರಿಗೆ ಅವರಿಗೆ ಆಕ್ಷನ್ ತಗೋತೀವಿ. ಈಗ ಸದ್ಯ ಅವ್ರಿಗೂ ಹಾಸ್ಪಿಟ್ಲ್ ಕಳಿಸಿದೀವಿ. ಇಂಜುರಿ ಆಗಿದೆ ಅಂತ ಅದೇ ನೋಡ್ಬೇಕು. ಅದನ್ನ ಡ್ರೈವರ್ದು ಸ್ಟೇಟ್ಮೆಂಟ್ ತಗೋಬೇಕು. ನಮ್ಮ ನಿರ್ವಾಹಕರು ಇಲ್ಲೇ ಇದ್ದಾರೆ, ತಗೋತೀವಿ. ನಮಗೆ ಅನ್ಸಿರೋದು ಕರ್ವಿಂಗ್ ಇರೋದ್ರಿಂದ ಮತ್ತೆ ಗಿಡ ಮರ ಇರೋದ್ರಿಂದ ಆ ಕಡೆಗೆ ಅವರಿಗೆ ಬಸ್ಸು ಈ ಕಡೆಯಿಂದ ಹೋಗ್ತಾ ಇರೋದು ಟಿಪ್ಪರ್ ಕಂಡಿಲ್ಲ. ಈಗ ನೋಡಿ, ಈಗ ಟಿಪ್ಪರ್ಗಳು ಇಲ್ಲಿ ಹೋಗೋದ್ರಿಂದ ಸೊ ಮುಖಾಮುಖಿ ಆಗಿಲ್ಲ. ಬಟ್ ಅದು ಹಿಂದ್ಗಡೆ ಭಾಗಕ್ಕೆ, ನಮ್ಮ ಬಸ್ಸಿನ ಹಿಂದ್ಗಡೆ ಭಾಗಕ್ಕೆ ಟಿಪ್ಪರ್ದು ಫ್ರಂಟ್ ಶೇಪ್ ತಾಕಿರೋದ್ರಿಂದ ಅದು ಬಸ್ ಅವರಿಗೆ ನಿಯಂತ್ರಣ ತಪ್ಪಿ ಇದು ಆಗಿದೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೊಲೀಸ್ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಬಸ್ ಆಕ್ಸಿಡೆಂಟ್ ಆಗಿದೆ. KSRTC ಬಸ್ದು ಆಕ್ಸಿಡೆಂಟ್ ಆಗಿದೆ. ಬೇಸಿಕ್ಲಿ ಇದು ಕಣಿವೆ ನಾರಾಯಣಪುರ ವಿಟಿಯು ಕ್ಯಾಂಪಸ್ ಪಕ್ಕದಲ್ಲಿ ಇದು ಬಸ್ ಒಂದು ಪಲ್ಟಿ ಆಗಿದೆ ಅರೌಂಡ್ 11:30. ಈ ಬಸ್ ಕೊಲ್ಲಪಳ್ಳಿಯಿಂದ ಚಿಕ್ಕಬಳ್ಳಾಪುರ್ಗೆ ಹೋಗ್ತಾ ಇತ್ತು.
ಆ ಟೈಮ್ಗೆ ಇಲ್ಲಿ ಕ್ರಾಸಿಂಗ್ ಮಾಡಿದಾಗ ಟೈಮಲ್ಲಿ ಒಂದು ಟಿಪ್ಪರ್ಗೆ ಕ್ರಾಸ್ ಮಾಡ್ತಾ ಇದ್ರು. ಆ ಟೈಮ್ಗೆ ಗಾಡಿ ಪಲ್ಟಿ ಆಗಿದೆ. ಟೋಟಲ್ 26 ಪ್ಯಾಸೆಂಜರ್ಸ್ ಇದ್ರು, ಡ್ರೈವರ್ ಕಂಡಕ್ಟರ್ ಕೂಡ ಇದ್ರು. ಬಟ್ ಎಲ್ಲರಿಗೆ ಸಣ್ಣ ಪುಟ್ಟ ಇಂಜರೀಸ್ ಆಗಿದೆ, ಯಾರಿಗೆ ಮೇಜರ್ ಇಂಜರೀಸ್ ಆಗಿಲ್ಲ. ಎಲ್ಲರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ ನಾವು. ಮತ್ತೆ KSRTC ದವರು, RTO ಎಲ್ಲರೂ ಬಂದಿದ್ದಾರೆ. ನಾವು ಕೂಡ ಪತ್ತೆ ಮಾಡ್ತೀವಿ ಯಾಕೆ ಈ ತರ ಆಗಿದೆ. ಮತ್ತೆ ರೋಡ್ ಸೇಫ್ಟಿ ಬಗ್ಗೆ ಏನು ಚೇಂಜ್ ಮಾಡಕ್ಕೆ ಅವಶ್ಯಕತೆ ಇದೆ, ಅದು ಕೂಡ ನಾವು ಪ್ರಯತ್ನ ಮಾಡ್ತೀವಿ. ಸರ್ ಎಷ್ಟು ಜನ ಗಾಯ ಆಗಿದೆ? ಟೋಟಲ್ 26 ಜನ ಇದ್ರು. ಎಲ್ಲರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಸುಮಾರು ಜನ ಇಲ್ಲಿ ನಮ್ಗೆ ಕೂಡ ಸಿಕ್ಕಿದ್ರು, ಪ್ಯಾಸೆಂಜರ್ ಕಂಡಕ್ಟರ್ ಎಲ್ಲರೂ ಸಿಕ್ಕಿದ್ರು. ಅವ್ರಿಗೆ ಜಾಸ್ತಿ ಗಾಯ ಆಗಿಲ್ಲ, ಬಟ್ ಅವ್ರಿಗೆ ಕೂಡ ಫಸ್ಟ್ ಏಡ್ಗೋಸ್ಕರ ಕಳ್ಸಿದೀವಿ. ಅವರೇ ಹೇಳ್ತಾ ಇದ್ರು ಏನು ಹೈ ಸ್ಪೀಡ್ ಅಲ್ಲಿ ಹೋಗ್ತಾ ಇತ್ತು ಬಸ್, ಆ ಟೈಮ್ ಈ ತರ ಪಲ್ಟಿ ಆಗಿದೆ. ಸೊ RTO ದವರು ಮತ್ತೆ ನಾವು ಕೂಡ ನಮ್ಮ ಆಕ್ಸಿಡೆಂಟ್ ಕೇಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಚೆಕ್ ಮಾಡ್ತೀವಿ ಯಾರ್ದು ತಪ್ಪಿದೆ, ಆಮೇಲೆ ಆಕ್ಷನ್ ತಗೋತೀವಿ. ಸರ್ ಎಷ್ಟು ಜನ ಇದೆ ಸರ್? ಟೋಟಲ್ 26 ಪ್ಯಾಸೆಂಜರ್ಸ್ ಇದ್ರು KSRTC ಕಂಡಕ್ಟರ್ ಪ್ರಕಾರ. ಡ್ರೈವರ್ಗೆ ಡ್ರೈವರ್ಗೆ ಸ್ವಲ್ಪ ಜಾಸ್ತಿ ಹೇಟ್ ಆಗಿದೆ, ಏನು ತಲೆ ಮೇಲೆ ಹೇಟ್ ಆಯಿತು. ಬಟ್ ಅವ್ರಿಗೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ನಡೆಸ್ತಾ ಇದೆ. ನಮ್ಮ ಮಾಹಿತಿ ಪ್ರಕಾರ ಎಲ್ಲರೂ ಔಟ್ ಆಫ್ ಡೇಂಜರ್ ಇದೆ. ಪ್ಯಾಸೆಂಜರ್ಗೆ ಸಣ್ಣ ಪುಟ್ಟ ಗಾಯ ಆಗಿದೆ, ಯಾರಿಗೆ ಜಾಸ್ತಿ ಆಗಿಲ್ಲ. ಇನ್ನು ಗಾಯಗೊಂಡ ಎಲ್ಲರನ್ನ ತಕ್ಷಣ ಸತ್ಯಸಾಯಿ ಮುದ್ದೇನಹಳ್ಳಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತಕ್ಕೆ ಟಿಪ್ಪರ್ ಹಾಗೂ KSRTC ಚಾಲಕರ ಅಜಾಗರೂಕತೆಯೇ ಕಾರಣ ಎನ್ನುವ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಹಾಗೂ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಂದಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಪಘಾತದ ನಿಖರ ಕಾರಣದ ಬಗ್ಗೆ ತನಿಖೆ ಮುಂದುವರೆದಿದೆ. ಈ ಘಟನೆ ಮತ್ತೊಮ್ಮೆ ರಸ್ತೆ ಸುರಕ್ಷತೆ ಮತ್ತು ಎಚ್ಚರಿಕೆಯ ಚಾಲನೆಯ ಮಹತ್ವವನ್ನು ನೆನಪಿಸುವಂತಾಗಿದೆ. ಇನ್ನಷ್ಟು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತೀರಿ ಸುಮನ್ ಟಿವಿ ಕನ್ನಡ.